ನಮಸ್ಕಾರದವ್ರೆ, ಎಲ್ಲರೂ ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ಇವತ್ತು ನಾನು ಮತ್ತೆ ನಮ್ಮಮ್ಮ ಏನಕ್ಕೆ ಬಂದಿದೀವಿ ಅಂತಂದ್ರೆ K47 ಅವ್ರದ್ದು ಟೈಟಲ್ ರಿಯಾಕ್ಷನ್ ಮಾಡೋದಕ್ಕೆ. ಟೈಟಲ್ ನೋಡೋದಕ್ಕೂ ಮುಂಚೆ ಏನಾದ್ರು ಹೇಳಕ್ ಏನಿದೆಯಮ್ಮ? ಹೇಳ್ತೀನಪ್ಪ, ಯಾವಾಗ್ಲೂ ಮಾಮೂಲಿ ಹೇಳ ಅಂತೇನೆ. ಜೋರಾಗಿ ಹೇಳು. ನಮ್ಮ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಾವಿಬ್ರು ಹೇಗ್ ಮಾತಾಡ್ತಾ ಇದೀವಿ, ನಾವ್ ಹೇಗ್ ಕಾಣಿಸ್ಕೊತಾ ಇದೀವಿ ಅನ್ನೋದನ್ನ ಕಮೆಂಟ್ ಮಾಡ್ಕೊ ತಿಳಿಸಿ. ಆಮೇಲೆ ಶೇರ್ ಮಾಡಿ ಫ್ರೆಂಡ್ಸ್ ಗೆ ಇಷ್ಟ ಆಯ್ತು ಅಂತಂದ್ರೆ. ಎಲ್ಲಾ ಆದ್ಮೇಲೂನು ಟಣ್ಣ ಅಂತ ಒಂದೊಂದ್ ಗಂಟೆ ಹೊಡಿ. ಓಕೆ, ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿ ಗುರುಗಳೇ. ನಮ್ಮ ಅಕ್ಕನ ಮಗಳ ಮಾತಾಡ್ತಾಳೋ ಬರೀ ಸುಳ್ಳ ಕಿತ್ತ ಬಂದೈತಿ ನನ್ನ ಕರಳ. ಕ್ರಿಸ್ಮಸ್ ಮಾರ್ಕ್ತಡೆ. ಓ, ಕ್ರಿಸ್ಮಸ್ ಇವರು ಬರ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಸತ್ಯ ಜ್ಯೋತಿ ಫಿಲಮ್ಸ್, ಕಿಚ್ಚ ಕ್ರಿಯೇಷನ್, ಇವೆರಡು ಬ್ಯಾನರ್ ಅಲ್ಲಿ ಸ್ಟಾರ್ಟ್ ಆಗಿರೋ ಮೂವಿ ಇದು. ವಿಜಯ್ ಕಾರ್ತಿಕೇಯ ಇವ್ರ ಬಗ್ಗೆ ಗೊತ್ತೇನಮ್ಮ? ಗೊತ್ತಿಲ್ಲಪ್ಪ. ವಿಜಯ್ ಕಾರ್ತಿಕೇಯ ಅವರು ಬೇಸಿಕಲಿ ರೈಟರ್ ಹಾಗೂ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಫಿಲಂ ಡೈರೆಕ್ಷನ್ ಗೆಲ್ದವರು. ಇವರು ತಮಿಳಲ್ಲಿ ವಿಜಯ್ ಸೇತುಪತಿ ಆಕ್ಟ್ ಮಾಡಿರೋ ಮೂವಿ ಶಿವಕಾಶಿ ಮತ್ತೆ ಅಜಿತ್ ಕುಮಾರ್ ಅವರ ಮೂವಿ ತಿರುಪತಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ ಆಗಿ ಕೆಲಸ ಮಾಡಿದವರು. ಸದ್ಯಕ್ಕೆ ಇವರು ಕನ್ನಡದಲ್ಲಿ ಬಾದ್ಶಾ ಕಿಚ್ಚ ಸುದೀಪ್ ಅವರಿಗೆ ಮಾತ್ರ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಇನ್ನು ಮುಂದೆ ಕನ್ನಡದಲ್ಲಿ ಬೇರೆ ನಟರಿಗೂ ಹೇಳ್ಬೋದು ಅಂತ ಅನ್ಕೊಂತಾ ಇದೀನಿ. ಸದ್ಯಕ್ಕೆ ಇವರು ಕನ್ನಡದಲ್ಲಿ ಮ್ಯಾಕ್ಸ್ ಮತ್ತೆ K47 ಡೈರೆಕ್ಟ್ ಮಾಡಿದ್ದಾರೆ. ಎರಡಲ್ಲೂ ಕಿಚ್ಚ ಸುದೀಪ್ ಅವರೇ ಹೀರೋ. ಇನ್ನೊಂದೇನು ಗೊತ್ತಾ ಸುದೀಪ್ ಅವ್ರ ಬಗ್ಗೆ? ಆಕ್ಚುಲಿ ಅವ್ರು ನಮ್ಮೂರವ್ರು. ಓ, ಶಿವಮೊಗ್ಗದವರು. ಯಾಕಂದ್ರೆ ಅಂತವ್ರ ಮನೆ ಶಿವಮೊಗ್ಗ, ಹಾಗಾಗಿ ನಮ್ಮೂರವರು ಅಂತ. ಸೂಪರ್, ಬನ್ನಿ ಸ್ಟಾರ್ಟ್ ಮಾಡೋಣ. ಓಪನಿಂಗ್ ವಾರ್ನಿಂಗ್ ಸಿಗ್ನಲ್ ಏನ್ ಕೊಡ್ತಿದ್ದಾರೆ? ವಾರ್ನಿಂಗ್ ನೋಡೋಣ. ಡು ನಾಟ್ ಕ್ರಾಸ್. ಡು ನಾಟ್ ಕ್ರಾಸ್. Mad maximum attitude, ruthless, king, mad attitude, ruthless, king, ಕಿಚ್ಚ ಹೇಳಕ್ ಹೊರಟಿದ್ದಾರೆ. ಓ, ಅದು ಸ್ಟೇಷನ್ ಇದ್ದಂಗಿದೆ. ಓ, ಗೊತ್ತೇನಮ್ಮ ಯಾರಿದಂತ? ಇವರು ಭೀಮಾ ಫಿಲಮ್ ಅಲ್ಲಿ ಇದ್ರಲ್ಲಪ್ಪ, ಬ್ಲಾಕ್ ಡ್ರ್ಯಾಗನ್. ಡ್ರ್ಯಾಗನ್ ಹೊಸ ಹೇಗೆ ಮಾಡಿದ್ದಾರೆ, ಚೆನ್ನಾಗಿದೆ. ಮ್ಯಾಡ್, ಹುಚ್ಚ, ಆಟಿಟ್ಯೂಡ್, ರೂತ್ಲೆಸ್, ಕಿಂಗ್. ಯಾರು? ಅಭಿನಯ ಚಕ್ರವರ್ತಿ, ಕಿಚ್ಚ ಸುದೀಪ್. ಬಾದ್ಶಾ. ಅಜಯ್ ಮಾರ್ಕಂಡೈ ಮೂವಿಯಲ್ಲಿ ಇವ್ರ ಹೆಸರು ಅಜಯ್ ಮಾರ್ಕಂಡೈ. ಅದಕ್ಕೆ ಮತ್ತಲ್ಲ ಕೊಟ್ಟಿರೋದು ಇವ್ರ ಹೆಸರು ಆಗಿರೋದಕ್ಕೆ. ಹೌದಾ? ಮೂವಿ ನೇಮೇ ಮಾರ್ಕ್. ಮೂವಿ ನೇಮೇ ಮಾರ್ಕ್ ಅಂತನಾ? K47 ಮೂವಿಗೆ ಟೈಟ್ಲ್ ಇಡಕ್ಕೂ ಮುಂಚೆ ಅದಕ್ಕೆ ನಿನಗೆ ಫಸ್ಟ್ ಗೆನೆ ಹೇಳ್ದೆ, ನಾವು ಟೈಟಲ್ ರಿಯಾಕ್ಷನ್ ಮಾಡ್ತಿದೀವಿ ಅಂತ. ಹೌದಾ? ನಾನು K47 ಅಂತಂದ್ರಲ್ಲ, ಅದು ಒಂದು ಬಂದೂಕಿನ ಹೆಸರು. K47 ಆ ರೀತಿ ಇರ್ಬೋದು. K47 AK47. ಸಾರಿ AK47 ಅನ್ನೋದು ಒಂದು ಬಂದೂಕ್ ಹೆಸರು. ಒಂದು ಬಂದೂಕ್ ಇರಬೇಕು ಅಂತ ಅನ್ಕೊಂಡ್ ನೋಡಿದೆ. ಕ್ರಿಸ್ಮಸ್ ಮಾರ್ಕ್ ದ ಡೇಸ್ ಅಂತಂದೈತಲ್ಲ. ಕ್ರಿಸ್ಮಸ್ಗೆ ಮಾರ್ಕ್ ದ ಡೇಸ್ ಮಾರ್ಕ್ ಮಾಡ್ಕೊಳ್ಳಿ. ಕ್ರಿಸ್ಮಸ್ ಅಲ್ಲಿ ಮೂವಿ ಬರ್ತಿದೆ ಅಂದ್ರೆ ಡಿಸೆಂಬರ್ ಅಲ್ಲಿ ಒಳ್ಳೆ ಫಿಲಂ ರಿಲೀಸ್ ಆಗ್ತಿದ್ದಾವೆ. ಸಂಗೀತ ಮಟ್ಟಲ್ ಸಾರಿ
ಟೈಟಲ್. ಆಗೈತಪ್ಪ ಇವ್ರದ್ದು ಹೊಸ ಲುಕ್ ಇದೆ. ಅಂದ್ರೆ ಸುದೀಪ್ ಅವ್ರದ್ದು ಏನ್ ಗೊತ್ತಾ, ಒಂದೊಂದು ಸಿನಿಮಾಕ್ಕೂ ಒಂದೊಂದು ಹೊಸ ಲುಕ್ ಇರುತ್ತೆ, ಒಂದೇ ರೀತಿಯಾಗಿರೋದಿಲ್ಲ ಯಾವಾಗ್ಲೂ. ಅವ್ರದ್ದು ಒಂದೊಂದು ಸಿನಿಮಾಕ್ಕೂ ಒಂದೊಂದು ಲುಕ್. ಅವ್ರ ಫ್ಯಾನ್ಸ್ ಎಲ್ಲರೂ ಸ್ವಲ್ಪ ಅದನ್ನ ಫಾಲೋ ಮಾಡ್ತಾರೆ. ಮತ್ತೆ ನನಗೆ ಈ ಸಿನಿಮಾದಲ್ಲಿ ಇಷ್ಟ ಆಗ್ತಿರೋದಂದ್ರೆ BGM, ಮ್ಯೂಸಿಕ್ ಮಾಡಿರೋದು ಆಕ್ಚುಲಿ ಅಜನೀಶ್ ಲೋಕನಾಥ್. ಅವರವೆಲ್ಲ ಹೆಂಗಿರುತ್ತೆ ಗೊತ್ತಾ, ಎಂತ ಲೇಡೀಸ್ ಅದ್ರ ಮ್ಯೂಸಿಯಂ ಬಂದ್ರೆ ಹಿಂಗ್ ಕತ್ತು ತಲೆ ಹಿಂಗ್ ಅಥವಾ ಮೈ ಕುಣಿಸ್ಬೇಕು, ಹಿಂಗು ಅನ್ಬೇಕು ಅಂತ ಅನ್ಸ್ತೈತೆ. ನನಗೆ ಸ್ವಲ್ಪ BGM ಮ್ಯಾಕ್ಸ್ ತರ ಅನಿಸ್ತು. ಮ್ಯಾಕ್ಸ್ ನೋಡಿದ್ಯಾ ಮೂವಿ? ಮ್ಯಾಕ್ಸ್ ಸುದೀಪ್ ಇನ್ನೊಂದು ಮೂವಿ ಇದಕ್ಕೂ ಮೊದಲು ಬಂದಿದೆ. ಮ್ಯಾಕ್ಸ್ ಮಾರ್ಕ್ ಸೇಮ್ ಕಾಂಬಿನೇಷನ್, ಸೇಮ್ ಡೈರೆಕ್ಟರ್. ನನಗೆ BGM ಸ್ವಲ್ಪ ಹಾಗೆ ಅನಿಸ್ತಾ ಇದೆ. ಮ್ಯಾಕ್ಸ್ ಇದ್ದಂಗಿದೆ, ಅದೇ ಮ್ಯಾಕ್ಸ್ ಅಲ್ಲ. BGM ಸ್ವಲ್ಪ ಮ್ಯಾಕ್ಸ್ ತರ ಅನಿಸ್ತು. ಅರ್ಥ ಮಾಡ್ಕೊ. ಮ್ಯಾಕ್ಸಿಮಮ್, ಆಟಿಟ್ಯೂಡ್, ರೂತ್ಲೆಸ್, ಮತ್ತೆ ಕಿಂಗ್, MARK, ಮಾರ್ಕ್. ಇದು ಟೈಟಲ್ ಅಲ್ಲಿರೋ ನೇಮ್, ಗೊತ್ತಾಯ್ತಾ? ಟೈಟಲ್ ಡಿಸೈನ್ ಮಾಡಿರೋ ಚೆನ್ನಾಗಿದೆ. ಅಂದ್ರೆ ಮಾರ್ಕ್ ಪಂಚ್ ಕೊಡ್ತಿದ್ದಾರೆ, ಮಾರ್ಕ್ ಮಾಡ್ಕೋ ಬಿಡ್ತೀನಿ ನೀನು. ಚೆನ್ನಾಗಿದೆ, ಟೈಟಲ್ ಡಿಸೈನ್ ಚೆನ್ನಾಗಿದೆ, ಲುಕ್ ಚೆನ್ನಾಗಿ ಅನಿಸ್ತು. ಆದ್ರೆ ಏನಂತೀರಾ, ಈ ಶಾರ್ಟ್ ನ ಪರ್ಟಿಕ್ಯುಲರ್ ಆಗಿ ಟೈಟಲ್ ಲಾಂಚ್ ಮಾಡಕಂತಾನೆ ಶೂಟ್ ಮಾಡಿರ್ಬೇಕು ಅಂತ ಅನ್ಕೊಂತಿದ್ದೀನಿ. ಯಾಕೊತ್ತಾ, ಸುದೀಪ್ ಅವರು ಒಂದ್ ಯಾವ್ದೋ ಮೀಟಿಂಗ್ ಅಲ್ಲಿ ಹೇಳಿದ್ರು, ಯಾವಾಗ್ಲೋ ನೋಡಿದ್ದೆ ನಾನು. 47 ಅನೌನ್ಸ್ಮೆಂಟ್ ಆಗ್ಬೇಕು ನೋಡಿದ್ದೆ. ಏನಂತ, ಸೇಮ್ ಡೈರೆಕ್ಟರ್ ಜೊತೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ತಾ ಇದೀರಾ, ಮ್ಯಾಕ್ಸ್ ಸಿನಿಮಾದ ಪ್ರೀಕ್ವೆಲ್ ಇಲ್ಲ ನೆಕ್ಸ್ಟ್ ಏನಾದ್ರು ಪಾರ್ಟ್ 2 ಅನ್ಕೋಬಹುದಾ ನಾವು ಅಂತ ಯಾರೋ ಕೇಳಿದ್ರು. ಅವಾಗ ಸುದೀಪ್ ಅವ್ರು ಹೇಳಿದ್ರು, ಅವ್ರದ್ದು ಸಿಗ್ನೇಚರ್ ಸ್ಟೈಲ್ ಐತಲ್ಲ ಅಷ್ಟೇ, ಅಲ್ಲ ಅಂತಂದು. ಅದ್ರಲ್ಲಿ ಮ್ಯಾಕ್ಸ್ ಅಲ್ಲಿ ಪೊಲೀಸ್ ಆಗಿದ್ರು. ಇದ್ರಲ್ಲೂ ನೋಡ್ದೆ ನಾನು. ಈ ಕ್ಲಿಪ್ಸ್ ಗಳೆಲ್ಲ ಬರೀ ಪೊಲೀಸ್ ಸ್ಟೇಷನ್ ಅಲ್ಲೇ ಇದ್ದಂಗಿದೆ. ನಾನು ಅನ್ಕೊಂತ ಇದ್ದೀನಿ ಈ ಶಾರ್ಟ್, ಈ ಸೀನ್ ಬರೀ ಟೈಟಲ್ ಅನೌನ್ಸ್ಮೆಂಟ್ ಮಾಡಕ್ಕೋಸ್ಕರ ಮಾಡಿದ್ದಾರೆ ಅನ್ಕೊಂತ ಇದ್ದೀನಿ. ಗೊತ್ತಿಲ್ಲ, ಸಿನಿಮಾದಲ್ಲಿ ಇದ್ರೂ ಇರ್ಬೋದು. ನಿಮಗೆ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಮತ್ತೆ ಮುಂದೆ ಈಗ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದೀರಾ, ಇನ್ನು ಅಷ್ಟು ಜನ ನಮ್ಮನ್ನು ನಿಮ್ಮ ಗ್ರೂಪ್ ಅಲ್ಲೂ ಹಾಕೊಳ್ರಿ, ತೋರಿಸ್ಕೊಳ್ಳಿ. ಅಜನೀಶ್ ಲೋಕನಾಥ್ ಅವರ BGM ಬಹಳ ಚೆನ್ನಾಗಿದೆ. ಸುದೀಪ್ ಅವರ ಕರ್ಲಿ ಹೇರ್ ಸ್ಟೈಲ್ ಲುಕ್ ನೋಡಿ ಹೆಂಗ್ ಕಾಣಿಸ್ತಿದಾರೆ. ಕೆಳಗಡೆ ನೋಡಮ್ಮ, ಅಲ್ಲಿ ನೋಡಮ್ಮ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡಮ್ಮ, ಈ ಸ್ಕ್ರೀನ್ ಮೇಲೆ ನೋಡಮ್ಮ, 2 ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣ್ತಿದ್ದಾರೆ. ಕರ್ಲಿ ಹೇರ್ಸ್, ನಂತರನೇ ಗಡ್ಡ. ಸರಿ, ಇದಾದ್ಮೇಲೆ ಮುಂದೆ ಕೆಳಕ್ಕೆ ಏನಾದ್ರು ಇದ್ದೀನಮ್ಮ? ಮುಂದಕ್ಕೆ ಏನಾಗ ಹೇಳಕ್ ಇದೆಯಪ್ಪ, ಅದೇ ಪ್ರತಿ ಸರ್ನು ಹೇಳ್ತಾ ಇದ್ದೀನಿ, ನನ್ ಮಾತಿ ಬೆಲೆ ಕೊಡ್ತಾ ಇದಾರೆ ನಮ್ಮ ವೀಕ್ಷಕರು ಎಲ್ಲಾರು. ದೊರೆಗಳು ನಿನಗ್ ದೊರೆ ಅಂತ ಅನ್ಕೋ, ನಾನು ಅವ್ರನ್ನ ವೀಕ್ಷಕರು ಅಂತಂತೀನಿ. ಅದಕ್ಕಿಂತ ನಮ್ಮ ಬಂಧು ಬಾಂಧವರು ಅಂತ ಅನ್ಕೊಂತೀನಿ. ಯಾಕೆ ಅಂತಂದ್ರೆ ಅವರೆಲ್ಲ ನಮ್ಮನ್ನ ಯಾವಾಗ್ಲೂ ನೋಡ್ತಾ ಇರ್ತಾರಲ್ಲ, ಹಾಗಾಗಿ ಅವ್ರು ನಮ್ಮ ಬಂಧು ಬಾಂಧವರು. ಇನ್ನು ಹೆಚ್ಚಾಗ್ಲಿ, ನಮಗೆ ಬಂಧು ಬಾಂಧವರು ಇನ್ನೂ ಹೆಚ್ಚಾಗ್ಲಿ. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಯಲ್ಲಿ ಜೋರಾಗಿ ಸಣ್ಣ ಗಂಟೆ ಹೊಡಿತಾ. ಇದಕ್ಕೂ ಮುಂಚೆ ಹೇಳೋಕೇನಂದ್ರೆ, ಡಿಸೆಂಬರ್ ಕ್ರಿಸ್ಮಸ್ಗೆ ಮೂವಿ ಬರ್ತಾ ಇದೆ. ಓಕೆ ದೊರೆ, ಡಿಸೆಂಬರ್ ಒಳ್ಳೆ ಎಂಜಾಯ್ಮೆಂಟ್ ಇರುತ್ತೆ, ನೋಡೋಣ. ಎಲ್ಲರೂ ಬಂದು ಸಿನಿಮಾ ಥಿಯೇಟರ್ ಅಲ್ಲೇ ನೋಡಿ. ಓಕೆ ದೊರೆ, ಈಗ ಅವ್ರು ಹೇಳ್ದಂಗೆ ಕೇಳ್ಬಿಡಿ ದೊರೆ ಎಲ್ಲ. ಓಕೆ ದೊರೆ, ಬಾಯ್. RX 100 ಬೈಕ್